ಕನ್ನಡ ಪರ ಹೋರಾಟಗಾರರ ಕೊಡುಗೆಗಳನ್ನು ಅವರ ಪ್ರಯತ್ನಗಳನ್ನು ಶ್ರಮವನ್ನು ಪ್ರಶ್ನೆ ಮಾಡಿದ್ರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಏನೂ ಕೊಡುಗೆ ಕೊಟ್ಟಿಲ್ಲ. ಕನ್ನಡ ಅಂದಾಕ್ಷಣಕ್ಕೆ ಕನ್ನಡ ಅಲ್ಲ, ಅದು ಕನ್ನಡ. ಯಶ್ ಇವಾಗ ಇಂಟರ್ನ್ಯಾಷನಲ್ ಸ್ಟಾರ್. ಎಲ್ಲಿಂದ ಆದ್ರೆ ಯಶ್ ಅವರು ಇಂಟರ್ನ್ಯಾಷನಲ್ ಸ್ಟಾರ್? ನಿಮ್ಮಗಳಿಗೆ ವಾಪಸ್ ವಾಯ್ಸ್ ಔಟ್ ಮಾಡಕ್ಕೆ ತಾಕತ್ತಿಲ್ಲದೆ ನೀವುಗಳು ಬಾಯಿ ಮುಚ್ಕೊಂಡು ಬಿದ್ದಿದ್ದೀರಲ್ಲ. ಶೇಮ್ ಆನ್ ಯು ಫೆಲೋ. ಅವನ ಹೇಳ್ದ ತಮಿಳಿಂದ ಬಂದ್ಬಿಟ್ಟಿದೆ ಅಂತ. ಏನ್ ತಮಿಳೇನು ಉದುರು ಬಿಡಿದೆ ಆಕಾಶದಿಂದ? ಅದೆಲ್ಲಿಂದ ಬಂದಿದೆ ಅಂತ ಹುಡುಗದ್ರೆ ನಮ್ಮ ಕನ್ನಡನೇ. ಎಲ್ಲ ಬರೀ ಪೋಸ್ ಹೊಡಿಯೋರ್ತವ್ರೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಇದ್ದಾಗ ನಾಚಿಕೆ ಆಗ್ಬೇಕು. ಸುದೀಪ್ಗೆ, ಯಶ್ಗೆ, ದರ್ಶನ್ಗೆ, ಮುಖ್ಯತಃ ಎಷ್ಟೋ ಜನಕ್ಕೆ. ನಮಸ್ಕಾರ, ಶುವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾ ಪ್ರಮೋಷನಲ್ ಈವೆಂಟ್, ಕನ್ನಡ ಭಾಷೆಯ ವಿರುದ್ಧವಾದಂತಹ ಒಂದು ಅವಹೇಳನಕಾರಿ ಹೇಳಿಕೆ, ಅದಕ್ಕೆ ಎದುರಿಗೆ ಕೂತಿದ್ದಂತಹ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನಿನ್ನೆಯ ಸಮರ್ಥನೆ. ಈ ವಿಚಾರವಾಗಿ ನಾವು ಮಾತಾಡ್ತಾ ಹೋಗಲೇಬೇಕು. ಯಾಕೆಂದರೆ ನಮ್ಮ ಹೆಮ್ಮೆಯ ಮಾತೃಭಾಷೆ ಕನ್ನಡದ ವಿಚಾರವಾಗಿ ಮಾತನಾಡಿರುವಂಥದ್ದು ಇನ್ಯಾರ ಬಗ್ಗೆನೂ ಅಲ್ಲ, ಇನ್ಯಾವುದರ ಬಗ್ಗೆನೂ ಅಲ್ಲ. ಕಮಲ್ ಹಾಸನ್ ದೊಡ್ಡ ತಲೆಹರಟೆ, ತನ್ನ ಕುಟುಂಬವನ್ನೇ ನೋಡ್ಕೊಳ್ಳೋಕ್ಕಾಗದೇ ಇರುವಂತಹ ಗಿರಾಕಿ, ತಮಿಳ್ನಾಡು ಜನ ರಿಜೆಕ್ಟ್ ಮಾಡಿ ಬಿಸಾಕಿರುವಂತಹ ಒಬ್ಬ ನಾಲಾಯಕ್ ಲೀಡರ್, ಗತಿ ಇಲ್ಲದೆ ಬ್ಯಾಕ್ ಡೋರಿಂದ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಕಮಲ್ ಹಾಸನ್, ಅವನು ದೊಡ್ಡ ಬುದ್ಧಿವಂತರ ಭಾಷಾ ತಜ್ಞರ ಜೊತೆ, ಇತಿಹಾಸಜ್ಞರ ಜೊತೆ ಡೀಟೇಲ್ ಆಗಿ ಚರ್ಚೆ ಮಾಡಿಬಿಟ್ಟಿದ್ದಾನಂತೆ. ಅವನು ಕನ್ನಡ ಭಾಷೆ ತಮಿಳಿನಿಂದ ಡಿರೈವ್ಡ್ ಅಂತ ಒಂದು ಹೇಳಿಕೆ ಕೊಡ್ತಾನೆ. ಇದಕ್ಕೆ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಮಗ, ಹಿರಿಯ ನಟ, ಕನ್ನಡ ಚಿತ್ರರಂಗಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟಿರುವಂತಹ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅದನ್ನು ವಿರೋಧಿಸೋದನ್ನು ಬಿಟ್ಟು, ಈವೆಂಟಲ್ಲಂತೂ ಏನೂ ಮಾಡಿಲ್ಲ ಶಿವರಾಜ್ ಕುಮಾರ್ ಅವರು. ಅಲ್ಲಿಂದ ಬಂದ ಮೇಲಾದರೂ ಒಂದು ಪ್ರೆಸ್ ಮೀಟ್ ಮಾಡಿನೋ ಕಮಲ್ ಹಾಸನ್ ಅವ್ರಿಗೆ ಅವರ ಹೇಳಿಕೆಯನ್ನು ವಾಪಸ್ ತೊಗೊಳಕ್ಕೆ ಹೇಳ್ತೀನಿ ಅನ್ನುವಂಥ ಒಂದೇ ಒಂದು ಹೇಳಿಕೆ ಕೊಟ್ಟಿದ್ರು ಕೂಡ. ದೊಡ್ಡ ಹೀರೋ ಆಗ್ತಾ ಇದ್ರು ಶಿವರಾಜ್ ಕುಮಾರ್ ಅವರು. ಆದರೆ ಅವ್ರು ಮಾಡಿದ್ದೇನು, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಿಂತುಕೊಂಡು ಕಮಲ್ ಹಾಸನ್ ಸರಿಯಾಗೇ ಹೇಳಿದ್ದಾರೆ, ಇದರಲ್ಲಿ ಏನಕ್ಕೆ ನೀವು ರಾಜಕೀಯ ಹುಡುಕ್ತೀರಾ, ಕಾಂಟ್ರವರ್ಸಿ ಮಾಡ್ತೀರಾ, ನಾನು ಕನ್ನಡಕ್ಕೆ ಸಾಯೋದಕ್ಕೂ ಸಿದ್ಧ, ಆದರೆ ಕಮಲ್ ಹಾಸನ್ಗೆ ನಮಗಿಂತ ಎಲ್ಲರಿಗಿಂತ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಅಭಿಮಾನ ಇದೆ, ಅವರನ್ನು ಬೈಯಕ್ಕೆ ಹೋಗಬೇಡಿ, ನೀವುಗಳು ಎದೆ ಮುಟ್ಕೊಂಡು ನೋಡ್ಕೊಳ್ಳಿ, ನಿಮಗೆ ನೀವು ಕೇಳ್ಕೊಳ್ಳಿ, ನೀವೇನು ಕನ್ನಡಕ್ಕೆ ಸಹಾಯ ಮಾಡಿದ್ರೆ ನಿಮ್ದೇನು ಕೊಡುಗೆ ಇದೆ ಅಂತ ಕನ್ನಡ ಪರ ಹೋರಾಟಗಾರರ ಕೊಡುಗೆಗಳನ್ನು, ಅವರ ಪ್ರಯತ್ನಗಳನ್ನು, ಶ್ರಮವನ್ನು ಪ್ರಶ್ನೆ ಮಾಡಿದರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ರಕ್ತ ಕುದಿಯುತ್ರಿ ನಮಗೆ. ನಮ್ಮ ಭಾಷೆ ಬಗ್ಗೆ ಯಾವನೇ ಮಾತಾಡಿದ್ರು ಯಾವನಿಗೂ ಹಕ್ಕಿಲ್ಲ. ಇಲ್ಲಿನ ನೆಲ, ಇಲ್ಲಿನ ಅನ್ನ ತಿಂದು, ಇಲ್ಲಿನ ನೂರು ಕುಡಿದು ಇಷ್ಟು ಜನರ ಅಭಿಮಾನವನ್ನು ಸಂಪಾದಿಸಿ ನಾಚಿಕೆ ಆಗೋದಿಲ್ವ ಶಿವರಾಜ್ ಕುಮಾರ್ ನೀವು ಆ ಥರ ಮಾತಾಡೋದಕ್ಕೆ? ಶಿವರಾಜ್ ಕುಮಾರ್ ಏನೂ ಕೊಡುಗೆ ಕೊಟ್ಟಿಲ್ಲ. ಶಿವರಾಜ್ ಕುಮಾರ್ದು ಈ ಕತೆ ಆದರೆ ಏನು, ನಮ್ಮ ಕನ್ನಡ ಚಿತ್ರರಂಗದ ಸೋ ಕಾಲ್ಡ್ ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ನಟರು, ಸ್ಟಾರ್ಸ್ ಏನು ಸತ್ತೋಗ್ಬಿಟ್ಟಿದ್ದಾರಾ? ಅಥವಾ ಸ್ಟಾರ್ಸಿಗೆ ಬಾಯಿ ಬಿದ್ದೋಗಿದೆಯಾ? ಅಥವಾ ಏನು? ಅಲ್ರಿ, ಸುದೀಪ್, ಯಶ್, ದರ್ಶನ್, ಎಷ್ಟು ಜನ ಎ ಗ್ರೇಡ್ ಸ್ಟಾರ್ಸ್ ಅಂತ ಕರೆಸ್ಕೊಳ್ತಾ ಇದ್ದೀರಾ ತಾವುಗಳೆಲ್ಲ? ದೊಡ್ಡ 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 ಹೀರೋಗಳಲ್ವಾ? ಏನಕ್ಕೂ ಲಾಯಕ್ ಇಲ್ಲದೆ ಇರೋ ಹೀರೋಗಳು. ಇಲ್ಲೇ ಬೆಳೆದು, ಇಲ್ಲೇ ಹುಟ್ಟಿ, ಇಲ್ಲೇ ತಿಂದು, ಇಲ್ಲಿನ ಜನಗಳನ್ನು ಸಂಪಾದಿಸಿ, ನಿಮ್ಮ ಸಿನಿಮಾಗಳನ್ನು ಓಡಿಸ್ಕೊಂಡು, ನೀವು ಮನೆ ಕಟ್ಕೊಂಡು, ನೀವು ಕಾರ್ ತೊಗೊಂಡು, ಇಲ್ಲಿನ ಅನ್ನ ತಿಂದು ಎಂಥ ಹೇಡಿಗಳ ಥರ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ. ನಮ್ಮ ಒಂದು ಭಾಷೆ ಬಗ್ಗೆ ಈ ಥರದ ಒಂದು ಹೇಳಿಕೆ ಬಂದಾಗ ನಾಚಿಕೆ ಆಗಬೇಕು ಸುದೀಪ್ಗೆ, ಯಶ್ಗೆ, ದರ್ಶನ್ಗೆ, ಮುಖ್ಯತಃ ಎಷ್ಟೋ ಜನಕ್ಕೆ. ಕಮಲ್ ಹಾಸನ ಹೇಳಿಕೆ ಕೊಟ್ಟಾಗ ಒಬ್ಬನೂ ಮಾತಾಡಿಲ್ಲ. ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಪರ ನಿಂತಾಗ ಅವರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳೋಕ್ಕೂ ಬಂದಿಲ್ಲ ಶಿವರಾಜ್ ಕುಮಾರ್ಗೆ. ಸಮರ್ಥಿಸಿಕೊಂಡಾಗ ಇಲ್ಲಿಯ ತನಕವೂ ಯಾವನೇ ಒಬ್ಬ ಕನ್ನಡ ಚಿತ್ರರಂಗದ ನಟ ಧ್ವನಿನೇ ಎತ್ತಿಲ್ಲ. ಎಂಥ ಎಂಥ ದರಿದ್ರ ಸ್ಥಿತಿ ರೀ, ಎಂಥ ದುರ್ದೈವ ನಮ್ಮಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ. ಇಷ್ಟೆಲ್ಲ ಮಾತಾಡ್ತಾರೆ ಸುದೀಪ್. ತಮ್ಮ ವಿಕ್ರಾಂತ್ ರೋಣ ಸಿನಿಮಾ ಪ್ರಮೋಷನ್ಸ್ಗೆ ಮುಂಬೈಗೆ ಹೋದಾಗ, ಇನ್ನೊಂದು ಕಡೆ ಹೋದಾಗ, ಅಜಯ್ ದೇವಗನ್ ಎದುರುಗಡೆನೋ ಇನ್ನೊಬ್ಬನ ಎದುರುಗಡೆನೋ ಕನ್ನಡ ಅಂದಾಕ್ಷಣಕ್ಕೆ ಕನ್ನಡ ಅಲ್ಲ, ಅದು ಕನ್ನಡ. ಏನು ಮಾತೃಭಾಷೆಯ ಪ್ರೇಮ, ಏನು ರೀ ಸುದೀಪ್ ಅವರಿಗೆ ಕನ್ನಡದ ಮೇಲಿರುವಂಥ ಪ್ರೇಮ ಅಂತೆಲ್ಲವಾ? ಏನು ಪ್ರಚಾರ ತೊಗೊಂಡ್ರಿ ಸುದೀಪ್ ಅವರೇ? ಇವಾಗ ಕಮಲ್ ಹಾಸನ್ ಮಾತಾಡಿದಾಗ ಶಿವಣ್ಣ ಸಮರ್ಥಿಸ್ಕೊಂಡಾಗ ಏನು ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ ಸುದೀಪ್ ಅವ್ರು ಮಾತಾಡ್ತಾ ಇಲ್ಲ. ಇನ್ನು ಯಶ್ ಇವಾಗ ಇಂಟರ್ನ್ಯಾಷನಲ್ ಸ್ಟಾರ್. ಎಲ್ಲಿಂದ ಆದರೆ ಯಶ್ ಅವರು ಇಂಟರ್ನ್ಯಾಷನಲ್ ಸ್ಟಾರ್? ಇದೇ ಕನ್ನಡದ ನೆಲದಿಂದ ಅಲ್ವಾ? ಇದೇ ಕನ್ನಡದ ಭಾಷೆಯಿಂದ ಅಲ್ವಾ? ಇದೇ ಕನ್ನಡದ ಜನರಿಂದ ಅಲ್ವಾ? ಇವತ್ತೇನಕ್ಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರಲ್ಲ ಯಶ್ ಅವರು? ಯಶ್ ಅವ್ರ ರಿಯಾಕ್ಷನ್ ಇಲ್ಲ, ಸುದೀಪ್ ಅವ್ರ ರಿಯಾಕ್ಷನ್ ಇಲ್ಲ. ಇನ್ನು ದರ್ಶನ್ ಅವ್ರದ್ದಂತೂ ಕೇಳೋದೇ ಬೇಕಾಗಿಲ್ಲ. ದರ್ಶನ್ ಅವ್ರು ಮಾತಾಡಿದ್ರೆ ಒಂದು ಕಾಂಟ್ರವರ್ಸಿ ಅಂತ ಮಾತಾಡಲ್ಲ ಆಸಾಮಿ. ಏನು ಮಾಡೋಣ? ದರ್ಶನ್ ಅವ್ರಿಗೆ ಪಾಪ ಎಂಥ ಮಾಸ್ ಫಾಲೋಯಿಂಗ್ ರೀ.
ಅಂತ ಮಾಸ್ ಫಾಲೋಯಿಂಗ್ ಇರೋರೇ ಕನ್ನಡ ಪರವಾಗಿ ನಿಲ್ಲುವಂಥವ್ರು. ಆಟೋ ಓಡಿಸ್ಕೋರು ಇವು ಒಂದು ಮೈಕ್ ಹಿಡಿದ್ರೆ ಕಮಲ್ ಹಾಸನ್ಗೂ ಬೈತಾರೆ, ಶಿವರಾಜ್ ಕುಮಾರ್ಗೂ ಬೈತಾರೆ. ಅದು ನಿಜವಾದ ಕನ್ನಡದ ಪ್ರೇಮ ಅಂತ ಹೇಳಿದ್ರೆ. ಗ್ರೌಂಡ್ ಲೆವೆಲ್ ಫ್ಯಾನ್ಸ್ ಅಂತ ಕರಿತೀವಿ ಗೊತ್ತಾ, ಅದು ದರ್ಶನ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಆ ಥರ ಇದೆ. ಆದರೆ ದರ್ಶನ್ ಅವರು ಈಗಲೂ ಒಂದು ಮಾತಾಡಿದ್ರೆ ಅಷ್ಟು ಜನ ಅವ್ರ ಪರವಾಗಿ ನಿಲ್ತಾರೆ. ಯಶ್ ಮಾತಾಡಿದ್ರು ಅವ್ರ ಪರವಾಗಿ ನಿಲ್ತಾರೆ, ಸುದೀಪ್ ಅವ್ರು ಮಾತಾಡಿದ್ರು ನಿಲ್ತಾರೆ. ಆದರೆ ಯಾವ ಯಶ್, ಯಾವ ಸುದೀಪು, ಯಾವ ದರ್ಶನ್ನು, ಇನ್ನೊಬ್ಬರು ಮತ್ತೊಬ್ಬರು ಯಾರೂ ಮಾತಾಡೋದಕ್ಕೆ ಧೈರ್ಯನೂ ಮಾಡಿಲ್ಲ, ಆ ಗಟ್ಸು ಇಲ್ಲ. ಇದು ಎ ಗ್ರೇಡ್ ಸ್ಟಾರ್ಸ್ ಕತೆ. ಆದರೆ ಇನ್ನು ಬಿ ಗ್ರೇಡ್ ಅವ್ರಿಗೇನು, ಮೊದಲೇ ಅವ್ರ ಪಿಕ್ಚರ್ಗಳು ಓಡೋದು ಅಷ್ಟರಲ್ಲೇ ಇರುತ್ತೆ. ಇನ್ನು ನಾನು ಮಾತಾಡ್ಬಿಟ್ರೆ, ನನ್ನನ್ನು ಎಲ್ಲರೂ ಎ ಗ್ರೇಡ್ ಸ್ಟಾರ್ ಫ್ಯಾನ್ಸ್ ನನ್ನ ಸಿನಿಮಾಗಳನ್ನ ನೋಡದೆ ಹೋಗ್ಬಿಟ್ರೆ ನಮ್ಮಗಳಿಗೆ ನೆಲೆನೇ ಸಿಗಲ್ಲ, ಒಂದು ಪ್ಲೇಸ್ಮೆಂಟೇ ಸಿಗಲ್ಲ ಅಂತ ಈ ಬಿ ಗ್ರೇಡ್ ಸ್ಟಾರ್ಸಿಗೆ ಭಯ. ಇನ್ಯಾರೀ ಮಾತಾಡ್ತಾರೆ? ಎಲ್ಲವನ್ನು ಮಾಡ್ತಾ ಇರೋದು ನಿಜವಾದ ಕನ್ನಡ ಪರ ಹೋರಾಟಗಾರರು. ಅವರುಗಳನ್ನ ಬೈಯೋದಿದೆಯಲ್ಲ, ನಿಮ್ಮಗಳಿಗೆ ವಾಪಸ್ ವಾಯ್ಸ್ ಔಟ್ ಮಾಡೋಕ್ಕೆ ತಾಕತ್ತಿಲ್ಲದೆ ನೀವುಗಳು ಬಾಯಿ ಮುಚ್ಕೊಂಡು ಬಿದ್ದಿದ್ದೀರಲ್ಲ, ಶೇಮ್ ಆನ್ ಯು ಫೆಲೋಸ್. ನಿಜವಾದ ಶೇಮ್ ಆ ನಮ್ಮ ಕನ್ನಡದ ಹೀರೋಗಳು. ನಮಗೆ ಬುದ್ಧಿ ಇಲ್ಲ. ನಾವು ಇಂಥ ಈ ದೊಡ್ಡ ದೊಡ್ಡ ಮನುಷ್ಯರುಗಳ ಪಿಕ್ಚರ್ಗಳಿಗೆಲ್ಲ ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ನಾವು ಸಿನಿಮಾಗಳನ್ನ ನೋಡಿ ಇವರನ್ನೆಲ್ಲ ಇವತ್ತು ಇಂಥ ಒಂದು ಸ್ಥಾನದಲ್ಲಿ ಕೂರಿಸಿದ್ದೀವಿ. ಥೂ ಅನ್ನಿಸ್ತಾ ಇದೆ ನಮಗೇನೆ ಈ ಥರದ ಜನಗಳ ಬಗ್ಗೆ ಮಾತಾಡಬೇಕು ಅಂತಂದರೆ. ಎಲ್ಲ ಬರೀ ಪೋಸ್ ಹೊಡಿಯೋರ್ತವ್ರೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಇದ್ದಾಗ ಯಾವುದೋ ಒಂದು ಈವೆಂಟಲ್ಲಿ ಮಾತಾಡ್ಬಿಡೋದು, ಆಮೇಲೆ ಟ್ರೋಲ್ ಆಗುತ್ತೆ ಅಂತ ಗೊತ್ತು, ಸೋಷಿಯಲ್ ಮೀಡಿಯಲ್ಲಿ ಹೋಗುತ್ತೆ ಅಂತ ಗೊತ್ತು, ನ್ಯೂಸ್ ಅವ್ರು ಮೀಡಿಯಾದವ್ರು ನ್ಯೂಸ್ ಮಾಡ್ತಾರೆ ಅಂತಲೂ ಗೊತ್ತು. ಆವಾಗಷ್ಟೇ ನೀವೆಲ್ಲ ಪೋಸ್ ಹೊಡೆಯೋ ಗಿರಾಕಿಗಳು ಅಂತ ಮತ್ತೆ ಪ್ರೂವ್ ಮಾಡ್ಕೊತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ಹೋಗ್ತಾ ಇರುವಂಥದ್ದು ನಿಜವಾದ ನಾಚಿಕೆಗೇಡಿನ ಸಂಗತಿ. ಇಷ್ಟು ಸಮೃದ್ಧವಾದ ಭಾಷೆ, ಇಷ್ಟು ಇತಿಹಾಸ ಇರುವಂಥ ಭಾಷೆ ಯಾವ ನನ್ನ ಮಗನಿಗೂ ಹಕ್ಕಿಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಯಾವನ ಹೇಳ್ದ ತಮಿಳಿಂದ ಬಂದ್ಬಿಟ್ಟಿದೆ ಅಂತ, ಏನು ತಮಿಳೇನು ಉದುರ್ಬಿಟ್ಟಿದೆ ಆಕಾಶದಿಂದ, ಅದೆಲ್ಲಿಂದ ಬಂದಿದೆ ಅಂತ ಹುಡುಗರು ನಮ್ಮ ಕನ್ನಡನೇ. ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ ಅವರು ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಭಾಳ ಸಂತೋಷ ಹಂಸಲೇಖ ಸರ್, ನೀವೊಂದು ಮಾತು ಹೇಳಿದ್ರೆ ಅವನನ್ನು ತಮಿಳ್ ಹಾಸನ್ ಅಂತ ಕರೀರಿ, ತಮಿಳು ಎಲ್ಲಿಂದ ಹುಟ್ಟಿತು ಅಂತ ವಿದ್ವಾಂಸರನ್ನು ಕೇಳಿದ್ರೆ ಗೊತ್ತಾಗತ್ತಪ್ಪ, ಒಂಚೂರು ಕೇಳಿ ತಿಳ್ಕೊ ಅಂತ. ಅದು ನಮ್ಮ ಭಾಷೆಗಿರುವಂಥ ತಾಕತ್ತು. ನೋಡೋಣ, ಗೊತ್ತಿಲ್ಲ ಇನ್ನೆಷ್ಟೆಷ್ಟು ದಿವಸಗಳಾದಮೇಲೆ ಇವ್ರುಗಳು ಮಾತಾಡೋಕ್ಕೆ ತಾಕತ್ತು ಇದೆಯೋ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ ಅಂದ್ಬಿಟ್ಟು ಇದ್ರ ಮಧ್ಯಾಹ್ನ ಕಾಂಪ್ರಮೈಸ್ ಆಗ್ಬಿಟ್ಟು ತಗ್ ಲೈಫ್ ಎಲ್ಲಾದರೂ ರಿಲೀಸ್ ಆಗ್ಬಿಡುತ್ತೇನೋ ಕರ್ನಾಟಕದಲ್ಲಿ, ಅದು ಅಷ್ಟೇ ಚೆನ್ನಾಗಿ ಓಡುತ್ತೇನೋ ಅನ್ನುವಂಥ ಅರಿವು ನಮಗಿಲ್ಲ. ನೋಡೋಣ ವಾಟ್ ಹ್ಯಾಪನ್ಸ್ ಅಂತ. ಬಟ್ ಏನೇ ಆಗಲಿ, ಫೈನಲಿ ನಮಗೆ ಇವ್ರು ಯಾರೂ ಮುಖ್ಯ ಅಲ್ಲ, ಇವ್ರು ಯಾರೂ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂಥದ್ದು ನಮ್ಮ ಭಾಷೆ, ನಮ್ಮ ಹೆಮ್ಮೆಯ ಮಾತೃಭಾಷೆ ಕನ್ನಡ ಕನ್ನಡ ಕನ್ನಡ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.